ಗ್ಯಾರಂಟಿ ಫಲಾನುಭವಿಗಳೇ ದಯವಿಟ್ಟು ಗಮನಿಸಿ. ಇಷ್ಟು ದಿನ ಒಂದು ಲೆಕ್ಕ, ಇನ್ಮುಂದೆ ಒಂದು ಲೆಕ್ಕ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಗೆ ಹೊಸ ಅರ್ಜಿ ಸಲ್ಲಿಕೆ ಮಾಡೋದು ಕಡ್ಡಾಯವಾಗಿದೆ. ಎರಡು ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಮಹತ್ವದ ನಿರ್ಧಾರವನ್ನು ತಗೊಂಡಿದೆ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಇದಕ್ಕೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಕಡ್ಡಾಯ ಮಾಡಿದೆ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಯಲ್ಲಿ ಹಲವಾರು ಅಕ್ರಮಗಳು ನಡೀತಾ ಇದೆ ಅಂತ ಹೇಳಿ ಅದನ್ನ ತಡೆಯೋದಕ್ಕೆ ಸರ್ಕಾರ ಈ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಅಂತ ಹೇಳಿ ನಿರ್ಧಾರವನ್ನು ಮಾಡಿದೆ. ಎರಡು ಗ್ಯಾರಂಟಿಗೆ ಹೊಸದಾಗಿ ಅರ್ಜಿ ಆಹ್ವಾನಿಸಿ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನಿಸಿರೋದು. ಅರ್ಜಿ ಸಲ್ಲಿಕೆಯ ಬಗ್ಗೆ ಶೀಘ್ರದಲ್ಲೇ ದಿನಾಂಕವನ್ನ ಘೋಷಣೆ ಮಾಡಲಾಗುತ್ತೆ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಈ ಎರಡು ಗ್ಯಾರಂಟಿಗಳಿಗೂ ಕೂಡ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಅಕ್ರಮಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅರ್ಹರಿಗೆ ಮಾತ್ರವೇ ಇದರ ಪ್ರಯೋಜನ ಸಿಗಬೇಕು. ಹೊರ ರಾಜ್ಯದವರು ಕೂಡ ಗೃಹ ಜ್ಯೋತಿಯ ಲಾಭವನ್ನು ಪಡಿತಾ ಇದ್ದಾರೆ. ಅದರ ಜೊತೆಗೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ಅನರ್ಹರು ಈಗ ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅದರ ಲಾಭವನ್ನು ಪಡಿತಾ ಇದ್ದಾರೆ ಅಂತ ಹೇಳಿ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಎರಡು ಗ್ಯಾರಂಟಿಗಳಿಗೆ ಹೊಸದಾಗಿ ಅರ್ಜಿಯನ್ನ ಹಾಕಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಅರ್ಜಿ ಸಲ್ಲಿಕೆ ಹೇಗೆ, ಯಾವ ರೀತಿಯಾಗಿ ಎಲ್ಲವೂ ಕೂಡ ಇನ್ನಷ್ಟೇ ಘೋಷಣೆ ಆಗಬೇಕಾಗುತ್ತೆ. ಶೀಘ್ರದಲ್ಲೇ ಈ ಬಗ್ಗೆ ದಿನಾಂಕವನ್ನ ಸರ್ಕಾರ ಘೋಷಣೆ ಮಾಡಲಿದೆ. ಪಂಚ ಗ್ಯಾರಂಟಿಯಲ್ಲಿ ಎರಡು ಗ್ಯಾರಂಟಿಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದು. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಗೆ ಹೊಸದಾಗಿ ಅರ್ಜಿ ಹಾಕೋದಿಕ್ಕೆ ಸೂಚನೆಯನ್ನ ಸರ್ಕಾರ ಕೊಟ್ಟಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಫಲಾನುಭವಿಗಳು ಸಿಡಿದೆದ್ದಿದ್ದಾರೆ. ಮೊದಲ ಸಲ ಅರ್ಜಿ ಹಾಕುವಾಗ ತುಂಬಾ ಸಮಸ್ಯೆಯನ್ನ ಎದುರಿಸಿದ್ವಿ. ಈಗ ಹೊಸದಾಗಿ ಅರ್ಜಿ ಹಾಕೋದಿಕ್ಕೆ ಫಲಾನುಭವಿಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರ್ಜಿಗೆ ಸಂಬಂಧಪಟ್ಟಂತೆ ಆರಂಭದಲ್ಲೇ ಹೊಸದಾಗಿ ಅರ್ಜಿಯನ್ನು ಹಾಕುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಸೊ ಈಗ ಮತ್ತೊಮ್ಮೆ ಅರ್ಜಿ ಹಾಕಬೇಕು ಅಂತ ಹೇಳಿದ್ದಕ್ಕೆ ಫಲಾನುಭವಿಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಇವಾಗ ಸರ್ಕಾರ ಬಂದು 3 ವರ್ಷ ಆಗಿದೆ. 3 ವರ್ಷದಿಂದ ಹೆಂಗೆ ನಡ್ಕೊಂಬರ್ತಾ ಇದೆ, ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಒಳ್ಳೆಯದು. ಈಗ ಹೊಸ್ದಾಗಿ ಅರ್ಜಿ ಹಾಕಿ ಹೊಸ್ದಾಗಿ ಇದು ಮಾಡೋದಾದರೆ ಯಾರಿಗೂ ಅನ್ವಯ ಆಗೋದಿಲ್ಲ. ಯಾಕೆಂದರೆ ಅರ್ಜಿಗಳು ಪರಿಶುದ್ಧ ಮಾಡಿ ಅರ್ಜಿ ಕೊಟ್ಟು ಅದು ಸರಿಯಿಲ್ಲ ಇದು ಸರಿಯಿಲ್ಲ ಹೇಳಿ ಅವ್ರ ಭವಿಷ್ಯನೇ ಕಂಗಾಲಾಗೋಯ್ತದೆ. ಈಗ ಇರ್ತಕ್ಕಂಥದ್ದೇ ಒಂದು ಆದೇಶನ, ಒಂದು ಅಭಿವೃದ್ಧಿನ ಅದನ್ನೇ ಪರಿಶುದ್ಧ ಮಾಡಿ ಶ್ರೀಮಂತರಿಗೆ ಕ್ಯಾನ್ಸಲ್ ಮಾಡಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಮಾಡೋದು ಒಳ್ಳೆಯದು ಅಂತ ಅವ್ರಿಗೆ ಗೊತ್ತಿಲ್ವ ಅಧಿಕಾರಿಗಳಿಗೆ? ಶ್ರೀಮಂತರು ಯಾರು ಬಡವರು ಯಾರು ಅಂತ ಗೊತ್ತದಲ್ಲ ಅಂತ ಅವ್ರಿಗೆ ಬಡವರಿಗೆ ಅನುಕೂಲ ಮಾಡಿ ಶ್ರೀಮಂತರಿಗೆ ಬೇಕಾದ್ರೆ ಡ್ರಾಪ್ ಮಾಡಲಿ. ಆದರೆ ಹೊಸದಾಗಿ ಅರ್ಜಿ ಹಾಕೋದಕ್ಕೆ ನಿಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ? ಲಾಸ್ಟ್ ಟೈಮ್ ಎಷ್ಟೆಲ್ಲ ನೀವು ಸಮಸ್ಯೆಗಳನ್ನು ಅನುಭವಿಸಿದ್ರಿ? ಸಾರ್, ಅವಾಗಲೇ 28 ಕೇಳಿದ್ರು, ಒದಗಿಸೋದೇ ಕಷ್ಟ ಆಗಿತ್ತು. ಈಗ ಇವ್ರು ಕೇಳೋದನ್ನೆಲ್ಲ ಒದಗಿಸಿ ಅದೆಲ್ಲ ಕೊಡೋದಕ್ಕೆ ನಮ್ಮ ಆಯ್ಸೆ ಮುಗಿದೋಗ್ಬಿಡ್ತದೆ. ಅದರಿಂದ ಈಗ ಹೊಸ್ದಾಗ ಕೇಳೋದು, ಹೊಸ್ದಾಗಿ ಅರ್ಜಿ ಹಾಕೋದ್ರಲ್ಲಿ ಏನು ಅರ್ಥವಿಲ್ಲ. ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಹಿಂದೆ ಇರೋದೇ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು. ಹೊಸ ಅರ್ಜಿ ಬೇಡ ಸರ್. ಕರ್ನಾಟಕದ ಜನತೆ ಸಿದ್ದರಾಮಯ್ಯನವ್ರ ಭರವಸೆ ಮೇಲೆ ಮತ ಕೊಟ್ಟಿದ್ದರು. 140 ಸೀಟ್ಗಳು ಬಂದಿತ್ತು. ಈಗ ಸಿದ್ದರಾಮಯ್ಯನವರೇ ಇದನ್ನು ಇತ್ಯರ್ಥ ಮಾಡಬೇಕು. ಬಂದು ಒದಗಿರ್ತಕ್ಕಂಥ ಈ ಕಷ್ಟಗಳನ್ನ ನಿವಾರಣೆ ಅವರೇ ಮಾಡಬೇಕು. ಹೊಸದಾಗ ಅಪ್ಲಿಕೇಶನ್ ಹಾಕೋದು ಮಾಡೋದು, ವಯಸ್ಸಾಗಿರೋರು ಎಲ್ಲಿ ಹೋಗ್ತಾರೆ, ಎಲ್ಲಿಂದ ಬರ್ತಾರೆ, ಅದಕ್ಕೆ ಸರಿಯಾದ ಮಾಹಿತಿಗಳಿರಲ್ಲ, ಏನೂ ಇರಲ್ಲ. ಅದರಿಂದ ಇದಕ್ಕೆ ಸಿದ್ದರಾಮಯ್ಯನವರೇ ಉತ್ತರ ಕೊಡಬೇಕು. ಮೇಡಮ್, ಈಗ ಗೃಹಲಕ್ಷ್ಮಿಗೆ ಏನು ಫಲಾನುಭವಿಗಳೇನಿದ್ರೆ ಅವ್ರು ಮತ್ತೊಮ್ಮೆ ಅಪ್ಲಿಕೇಶನ್ಸ್ ಹಾಕಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇವಾಗ ಏನೈತೆ ಅದು ಬರೋ ಅಂತ ಅಪ್ಲಿಕೇಶನ್ ಇರೋ ಫಲಾನುಭವಿಗಳಿಗೆ ಕೊಡಿ ಸರ್, ಮತ್ತೆ ಹಾಕೋರಿಗೆ ಇಲ್ಲ. ನೀವು ತಗೊಳ್ತಾ ಇದ್ರ ಮೇಡಮ್? ಈಗ ತಗೋತಾ ಇದೀವಿ ಸರ್. ಓಕೆ, ಮತ್ತೆ ಈಗ ಹೊಸದಾಗಿ ಅರ್ಜಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸಮಸ್ಯೆ ಆಗುತ್ತೆ ಮೇಡಮ್ ನಿಮಗೆ? ಸಮಸ್ಯೆ ಆಗುತ್ತೆ ಸರ್. ಅದೆಲ್ಲ ನಮ್ಗೆ ಮತ್ತೆ ಹುಡಿಕೊಂಡು ಹಾಕೋಂಥದ್ದು ನಮ್ಗೆ ಗೊತ್ತಿರೋದಿಲ್ಲ. ಹೋಗೇನೋ ಹಾಕಿರ್ತೀವಿ. ಓಕೆ, ಈಗ ನೀವು ಲಾಸ್ಟ್ ಟೈಮ್ ಅರ್ಜಿ ಹಾಕ್ಬೇಕಾದ್ರೆ ಎಷ್ಟೆಲ್ಲ ಸಮಸ್ಯೆಗಳು ಅನುಭವಿಸಿದ್ರಿ? ಸುಮಾರು ಸಮಸ್ಯೆಗಳೆಲ್ಲ ಬಂದೆ ಸರ್. ಇವ್ರನ್ನ ಕೇಳಿ ಅಲ್ಲಿ ಇಲ್ಲಿ ಹೋಗಿ ಅಲ್ದಾಡಿ
ಹಾಕೋಂಥ ಪರಿಸ್ಥಿತಿ ಬಂತು. ಇವಾಗ ಹೆಂಗೆ ನಡೀತೈತೆ ಕಂಟಿನ್ಯೂಸ್ ಆಗಿ ಹಂಗೆ ನಡೆದ್ರೆ ತುಂಬ ಒಳ್ಳೇದಾಗುತ್ತೆ ಜನಗಳಿಗೆ. ಹಂಗೆ ಗೃಹ ಜ್ಯೋತಿನೂ ಬಂದಿಲ್ಲ. ಸಿದ್ದರಾಮಯ್ಯ ಸರ್ ಇದ್ರು, ಎಲ್ಲರಿಗೂ ಎಲ್ಲ ಹೆಣ್ಮಕ್ಳದ್ದು ತೊಂದರೆ ನೋಡಿ ಹಾಕ್ತಾ ಇದ್ರು. ಈಗ CM ಚೇಂಜ್ ಆದ ತಕ್ಷಣ ನೀವು ಹಿಂಗೆ ಮಾಡಿದ್ರೆ ನಾವು ಬಡವ್ರು ಎಲ್ಲಿ ಹೋಗ್ಬೇಕು? ಎಲ್ಲರೂ ಒಂದೇ ಥರ ಇರ್ತಾರಾ? ಯಾರ್ಯಾರು ಎಷ್ಟೆಷ್ಟು ಕಷ್ಟದಲ್ಲಿ ಇದ್ದಾರೆ ಅವ್ರಿಗೇನೆ ಗೊತ್ತಾಗೋದು. ಅವ್ರವ್ರ ಕಷ್ಟ ಅವ್ರೇನು ಕೂತಿ ಒಂದು ಕಡೆ ಕೂತಿ ಅದು ರೂಲ್ಸ್ ಇದು ರೂಲ್ಸ್ ಚೇಂಜ್ ಮಾಡ್ತಾ ಇರ್ತಾರೆ. ಅದು ಪದೇ ಪದೇ ರೂಲ್ಸ್ ಚೇಂಜ್ ಮಾಡ್ತಾ ಇದ್ರೆ ನಾವು ಕೆಲಸ ಬಿಟ್ಟು ಓಡಾಡೋಕ್ಕೆ ಆಗಲ್ಲ. ನಮಗೆ ಏನಿದ್ರು ಒಂದೇ ರೂಲ್ಸಲ್ಲಿ ಮಾಡಿಕೊಡಿ. ಪದೇ ಪದೇ ಹೋಗೋಕ್ಕೆ ಬರೋಕ್ಕೆ ನಮ್ಮ ಕೈಯಿಂದ ಆಗಲ್ಲ. 2,000 ಸರಿಯಾಗಿ ಬರ್ತಾ ಇಲ್ಲ ನಮಗೆ. ಮಧ್ಯದಲ್ಲಿ ಈಗ ಮಧ್ಯದಲ್ಲಿ 3-4 ತಿಂಗಳು ಬರಲ್ಲ, ಮತ್ತೆ ಬರುತ್ತೆ. ಮತ್ತೆ ಮಧ್ಯದಲ್ಲಿ 2 ತಿಂಗಳು 3 ತಿಂಗಳು ಬರಲ್ಲ, ಮತ್ತೆ ಬರುತ್ತೆ. ಹಂಗೆ ಮಾಡ್ತಾ ಇದ್ರೆ ಹೆಂಗೆ ನಮ್ದು ಜೀವನ ಎಲ್ಲ? ಇವಾಗ 5 ಗ್ಯಾರಂಟಿ ಅಂತ ಮಾಡಿದ್ದಾರೆ, 5 ವರ್ಷ ಅಂತ ಹೇಳಿ. ಅದನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು ಅವರು. ಈಗ 3 ವರ್ಷ ಹಿಂಗೆ 3 ವರ್ಷ ಹಂಗೆ, ಒಬ್ರು ಅವ್ರ ಹಂಗೆ ಒಬ್ರು ಇವ್ರ ಹಂಗೆ ಅಂತ ಅಲ್ಲ. ಈಗ 5 ಗ್ಯಾರಂಟಿ ಕೊಟ್ಮೇಲೆ ಕರೆಕ್ಟಾಗಿ ಮಾಡ್ಬೇಕು ತಾನೆ. ಈಗ ವಯಸ್ಸಾದವ್ರು ಇರ್ತಾರೆ ಮನೆಯಲ್ಲಿ, 2,000 ಬರ್ತಿಲ್ಲ ಅಂತಂದ್ರೆ ಅದು ಅವ್ರವ್ರ ಮಕ್ಳದ್ದು ಪ್ರಾಬ್ಲಮ್ ಇರೋದು. ಅವರು ದುಡಿಯಕ್ಕೆ ಹೋಗಿರ್ತಾರೆ ಹೊರಗಡೆ. ಮನೇಲಿ ವಯಸ್ಸಾದವ್ರು ಏನ್ ಮಾಡಕ್ಕಾಗತ್ತೆ? ಅದನ್ನ ಸರಿ ಇಲ್ಲ, ನಿಮ್ದು ಅದಿದೆ, ನಿಮ್ ಜಮೀನಿದೆ, ನಿಮ್ ಹೊಲ ಇದೆ ಅಂದ್ರೆ ವಯಸ್ಸಾದವ್ರು ಅದನ್ನೆಲ್ಲ ದುಡ್ಕೊಂಡು ತಿನ್ನಕ್ಕಾಗ್ತದ? ಇವ್ರು 5 ವರ್ಷ ಅಂತ ಹೇಳಿ ಸರ್ಕಾರದವರು ನಡ್ಕೊಂಡ್ಮೇಲೆ ಅದೇ ರೀತಿ ನಡ್ಕೊಬೇಕಲ್ವಾ? ಈಗ 10 ಸರಿ ಮಾಡಿ, ಇದು ಸರಿ ಮಾಡಿ, ಇವಾಗ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಈಗ ನೋಡಿದ್ರೆ ಎಲ್ಲ ಚೇಂಜಸ್ ಮಾಡ್ತಿದ್ದಾರೆ, ಕರೆಂಟ್ ತೆಗಿತೀವಿ ಅಂತ ಹೇಳಿ. ಈ ತರ ಮಾಡೋದೆಲ್ಲ ತಪ್ಪಲ್ವಾ? ಫ್ರೀ ಅಂತ ಹೇಳಿ ಕೊಟ್ಟರು, ಇವಾಗೈತಲ್ಲ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತದಾರೆ. ನಮಗೆ ಗೊತ್ತಾಗೋದಿಲ್ಲ, ನಾವು ಓದಿಲ್ಲ ಎಂತದಿಲ್ಲ. ನಮ್ಮ ಮನೆಯವ್ರು ನೋಡಿದ್ರೆ ಹಾರ್ಟ್ ಪೇಷಂಟು ದುಡಿಯೋರು. ನಮ್ಮ ಮನೆಗೆ ನಮ್ಮ ಹುಡುಗ ಒಬ್ಬನಿ, ಅದು ಬೇರೆ ಮನೆ ಮೇಲೆ ಬೇರೆ ಸಾಲ ತೊಗೊಂಡಿದ್ದೀವಿ. ನಾವು ಏನಂತ ಮಾಡಬೇಕು? ನಮಗೆ ಓಡಾಡೋಕ್ಕಾಗೋದಿಲ್ಲ. ನನಗೆ 2 ಕಾಲಿಲ್ಲ, ನನಗೆ ನಡೆಯೋಕ್ಕೆ ಜಾಸ್ತಿ ಎಲ್ಲೂ ಆಗೋದಿಲ್ಲ ನನಗೆ ಓಡಾಡೋಕ್ಕೆ. ನೀವು ಹಿಂಗೆ ಮಾಡಿಬಿಟ್ರೆ ಹೆಂಗೆ? ಸಿದ್ದರಾಮಯ್ಯ ಕರೆಕ್ಟಾಗಿ ಕೊಡ್ತಿದ್ರು ಅವರು. ಇವಾಗ ನೀವು ಕೊಡ್ತಾ ಇಲ್ಲ, ಅದು ಮಾಡಿರಿ ಇದು ಮಾಡಿರಿ, ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಅಂದರೆ ನಾವು ಎಲ್ಲಿಗೆ ಹೋಗಬೇಕು? ನನಗೆ 3-4 ತಿಂಗಳಿಂದ ಪಿಂಚಣಿ ಬಂದಿಲ್ಲ, ವಿದ್ಯಾ ಪಿಂಚಿನು. ನಮಗೆ ನೋಡಿದ್ರೆ ಗೃಹಲಕ್ಷ್ಮಿ ತಿಂಗಳು 1 ತಿಂಗಳು ಹಾಕಿದ್ರೆ 1 ತಿಂಗಳು ಹಾಕೋದಿಲ್ಲ. ಮತ್ತೆ ಕರೆಂಟ್ ಬಿಲ್ಲು ಅಂತೂ ಅದು ಫ್ರೀ ಮಾಡಿಲ್ಲ. ಅದು ನಮಗೂ ಕರೆಂಟ್ ಬಿಲ್ಲೂ ಬರ್ತೈತೆ. ನಾವು ಅದು ಮಾಡ್ರಿ ಇದು ಮಾಡ್ರಿ ಅಂದರೆ ಮತ್ತೆ ಎಲ್ಲಿಂದ ಮಾಡೋದು? ಮಾಡಿ ಕೊಟ್ಟಂಗೆ ಇವರು ಒಂದೊಂದು ಸರ್ಕಾರ ಕೂತ್ಕೊಂಡ್ರೆ ಒಂದೊಂದು ಚೇಂಜ್ ಮಾಡ್ತಾರಲ್ಲ. ಕೊಟ್ಟರೆ ಕೊಳ್ಳಿ, ಇಲ್ಲಿದ್ರೆ ಬಿಳ್ಳಿ. ಅವ್ರು ಇದರಿಂದ ನಾವೇನು ಬದುಕ್ತಲ್ಲ, ಏನೋ ಕೂಲಿ ಮಾಡ್ಕೊಂಡು ತಿಂತೀವಿ. ಇದು ಆಸೆ ತೋರಿಸಿ ಮತ್ತೆ ಇದು ಮಾಡೋದು, ಜನಕ್ಕೆಲ್ಲ ಮೋಸ ಮಾಡೋದು. ಓಟ್ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಒಂಥರ, ಎಲೆಕ್ಷನ್ ಆಗಿದ್ಮೇಲೆ ಒಂಥರ ಇವ್ರು ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.